ನಿಮ್ ದೋಸ್ತರು ಯಾರೇ ಅಥವಾ ನಿಮ್ ಅಣ್ಣ ತಂಗಿ ತಮ್ಮ ಯಾರೇ CA ಮಾಡ್ಬೇಕಂದ್ರ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. CA ಒಳಗ 3 ಲೆವೆಲ್ ಆಫ್ ಎಕ್ಸಾಮ್ಸ್ ಇರ್ತಾವು. CA ಫೌಂಡೇಶನ್, CA ಇಂಟರ್ಮೀಡಿಯೇಟ್ ಅಂಡ್ CA ಫೈನಲ್. CA ಫೌಂಡೇಶನ್ ಒಳಗ 4 ಸಬ್ಜೆಕ್ಟ್ ಅದಾವು: ಅಕೌಂಟಿಂಗ್, ಲಾ, ಎಕನಾಮಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್. CA ಇಂಟರ್ಮೀಡಿಯೇಟ್ ಒಳಗ 6 ಸಬ್ಜೆಕ್ಟ್, CA ಫೈನಲ್ ಒಳಗ 6 ಸಬ್ಜೆಕ್ಟ್. CA ಫೌಂಡೇಶನ್ ಒಳಗ ಅಕೌಂಟ್ ಮತ್ತು ಲಾ ರಿಟರ್ನ್ ಅಂದ್ರೆ ಡಿಸ್ಕ್ರಿಪ್ಟಿವ್ ಇರ್ತೈತಿ, ಮತ್ತ ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್ MCQ ಬೇಸ್ಡ್ ಇರ್ತೈತಿ. ಪಾಸಿಂಗ್ ಪರ್ಸೆಂಟೇಜ್ ಅಥವಾ ರಿಕ್ವೈರ್ಮೆಂಟ್ ಆಲ್ 3 ಲೆವೆಲ್ಸ್ ಸೇಮ್ ಐತಿ. ಏನಂದ್ರೆ 50% ಅಗ್ರಿಗೇಟ್ ಅಂದ್ರ ಎಲ್ಲಾ ಸಬ್ಜೆಕ್ಟ್ ಸೇರಿಸಿ, ಅಂದ್ರೆ CA ಫೌಂಡೇಶನ್ 4 ಸಬ್ಜೆಕ್ಟ್ ಸೇರಿಸಿ 50% ಟೋಟಲ್ ಅಗ್ರಿಗೇಟ್ ಆಗಬೇಕು. ಈಚ್ ಸಬ್ಜೆಕ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ನೋಡಿದ್ರೆ 40% ಬರಬೇಕು. ಇನ್ನೊಂದ್ ಏನಂದ್ರೆ CA ಫೌಂಡೇಶನ್ ಎಕ್ಸಾಮ್ ಒಳಗ MCQ ಬೇಸ್ಡ್ ಏನ್ ಕ್ವಶನ್ ಪೇಪರ್ ಐತಿ ಅದ್ರೊಳಗ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. CA ಫೈನಲ್, CA ಇಂಟರ್ಮೀಡಿಯೇಟ್ ಒಳಗ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ. ಈ ಕೋರ್ಸ್ ಮುಗಿಬೇಕಂದ್ರ 12th ಆದ್ಮೇಲೆ 4 ರಿಂದ 5 ವರ್ಷ ಬೇಕು. ಅದು ಫಸ್ಟ್ ಅಟೆಂಪ್ಟ್ ನಾಗ ಕ್ಲಿಯರ್ ಆದ್ರೆ. ಈ 3 ಎಕ್ಸಾಮ್ ಬಿಟ್ಟ 2 ಇಯರ್ಸ್ ಆರ್ಟಿಕಲ್ಶಿಪ್ ಮಾಡ್ಬೇಕು, ಅಂದ್ರೆ 2 ಇಯರ್ಸ್ ಇಂಟರ್ನ್ಶಿಪ್ ಮಾಡ್ಬೇಕು. ಇದಕ್ಕಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಗೇನ್ ಮಾಡಕ. CA ಫೈನಲ್ ಬರೆಯೋಕ್ಕಿಂತ ಮುಂಚೆ 4 ಸೆಲ್ಫ್ ಫೇಸ್ಡ್ ಮಾಡ್ಯೂಲ್ ಇರ್ತಾವ, ಅದನ್ನ ಟೆಸ್ಟ್ ಕಂಪ್ಲೀಟ್ ಮಾಡ್ಬೇಕು. ಆನ್ಲೈನ್ ಇರ್ತೈತೆ ಅದ. CA ಫೌಂಡೇಶನ್ ಕ್ವಾಲಿಫಿಕೇಶನ್ ಅಂದ್ರೆ CA ಫೌಂಡೇಶನ್ ಬರಿಬೇಕಂದ್ರೆ 12th ಎಕ್ಸಾಮ್ ಅಪಿಯರ್ ಆದ್ರೆ ಸಾಕು. ಯಾವುದೇ ಸ್ಟ್ರೀಮ್ ಇಲ್ಲಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಎನಿ ಸ್ಟ್ರೀಮ್ ಇಸ್ ಅಲೌಡ್. ಎಲ್ಲಾ ಲೆವೆಲ್ಸ್ ವರ್ಷಕ್ಕ 3 ಸಲ ಆಗ್ತಾವು: ಜನವರಿ, ಮೇ ಅಂಡ್ ಸೆಪ್ಟೆಂಬರ್.